ಒಳ್ಳೆ ರೀತಿಯಲ್ಲಿ ಸಮಾಜವನ್ನು ಕಟ್ಟಬೇಕು ಅಂದರೆ ಏನು ಮಾಡಬೇಕಾಗತ್ತೆ ಸರ್? ಬಹಳ ಮುಖ್ಯವಾಗಿ ನಮ್ಮ 3 ವಿಚಾರ ಬೇಕಾಗುತ್ತೆ ಪೂಜಾ ಅವರೇ. ನಮಗೆ ಜನಜಾಗೃತಿ, ಹೋರಾಟ ಮತ್ತು ಸಮಾಜ ಸೇವೆ. ಜನಜಾಗೃತಿ ಅಂದಾಗ ನಮಗೆ ಇವಾಗ ಚರ್ಚೆ ಮಾಡ್ತಾ ಇದ್ವಿ, ಒಳ್ಳೆ ವಿಚಾರಗಳ ಚರ್ಚೆ, ಒಂದು ಭಾಷಣಗಳಾಗಿರ್ಬೋದು, ಸಂವಾದಗಳಾಗಿರ್ಬೋದು, ನಮಗೆ ಕೇಡರ್ ಕ್ಯಾಂಪ್ ಅಂತ ಕರಿತೀವಿ ನಾವು. ಎಲ್ಲ ಒಂದು ಕಡೆ ಒಂದು ಏನು ಸಮಾಜಕ್ಕೆ ಬೇಕಿರೋದು, ಸಂವಿಧಾನ ಹೇಳೋದು ಏನು, ನಮಗೆ ಇವತ್ತಿನ ದಿನ ಕರ್ನಾಟಕಕ್ಕೆ, ದೇಶಕ್ಕೆ ಏನು ನಮಗೆ ನಿಜವಾಗ್ಲೂ ಅಗತ್ಯ, ಈ ಥರ ಚರ್ಚೆಗಳು ದೊಡ್ಡ ಮಟ್ಟದ ಯುವಕರಲ್ಲಿ ಆಗಬೇಕು. ಅದು ಸೊ ಇಶ್ಯೂಗಳೇ ವಿಚಾರಗಳ ನಡುವೆ ಚರ್ಚೆಗಳು. ಥರ ಮೀಡಿಯಾಗಳು ಭಾಳ ಒಳ್ಳೆ ಕೆಲಸ ಮಾಡ್ತಾರೆ. ಸ್ತ್ರೀ ನ್ಯೂಸ್ ಆಗಿರ್ಬೋದು, ಒಳ್ಳೊಳ್ಳೆ ಮೀಡಿಯಾಗಳು ಬೇರೆ ಬೇರೆ ಈ ವಿಚಾರಗಳನ್ನ ಒಳ್ಳೆ ದೃಷ್ಟಿಯಿಂದ ತೋರಿಸ್ತಾ ಇದ್ದಾರೆ. ಸೊ ವಿಚಾರ. ಎರಡನೇದು ಹೋರಾಟ. ಹೋರಾಟ ಅಂದಾಗ ನಮಗೆ ಒಂದು ಫಾರ್ ಎಕ್ಸಾಂಪಲ್ ನಾವು ನೋಡ್ತೀವಿ ಘೋಷಣೆ ಕೂಗೋದು, ಬೀದಿಗಿಳಿಯೋದು, ನಾವು ಒಂದು ರೀತಿ ಜನಸಂಘಟನೆ ಮಾಡಿಕೊಂಡು ಈ ಒಂದು ಯೋಜನೆ ಬೇಕು ಅಥವಾ ಈ ಯೋಜನೆ ಬೇಡ, ಈ ಒಂದು ಕಾನೂನು ನಮಗೆ ಬೇಕಿದೆ, ಈ ಒಂದು ಕಾನೂನು ಖಂಡಿತ ನಮ್ಗೆ ಒಳ್ಳೆಯದಲ್ಲ. ಸೊ ಈ ಥರದ್ದು ನಾವು ಇವಾಗ ಒಂದು ಹೋರಾಟ ಮಾಡ್ತಾಯಿದ್ದೀವಿ. ಕನ್ನಡದಲ್ಲಿ ಹೇಗೆ ಸ್ಟೇಟ್ ಸಿಲೆಬಸ್ನಲ್ಲಿ 6 ಸಬ್ಜೆಕ್ಟು ಓದಬೇಕು, ಅದರಲ್ಲಿ 3 ಭಾಷೆಗಳಿದೆ. CBSE ICSEನಲ್ಲಿ 5 ಸಬ್ಜೆಕ್ಟ್ ಓದಬೇಕಾಗಿರೋದು, ಅಲ್ಲಿ 2 ಭಾಷೆಗಳು ಕಡ್ಡಾಯ ಇದೆ. ಇಲ್ಲಿ ಯಾಕೆ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮೊದಲೇ ಹಿಂದುಳಿದಿದ್ದವ್ರ ಮೇಲೆ ಇನ್ನೂ ಹೇರಿಕೆಯಾಗಿ ಇನ್ನೂ ಕಷ್ಟಪಡೋದು, ಅವ್ರು ಪಾಸ್ ಮಾಡೋದು ಇನ್ನೂ ಸಮಸ್ಯೆ ಆಗುತ್ತೆ. ಸೊ ಅದನ್ನು 3ನೇ ಭಾಷೆ ಅನ್ನೋದನ್ನ ಕಡ್ಡಾಯತನ ತೆಗೆದಾಕಿ ಅಂತ ನಾವೊಂದು. ಸೊ ಇದು ಒಂದು ಹೋರಾಟ. ಸೊ ಹೋರಾಟ ಮಾಡೋದು ಭಾಳ ಮುಖ್ಯ, ರಚನಾತ್ಮಕವಾಗಿ. 3ನೇದು ಬೇಕಾಗಿರೋದು ಸಮಾಜ ಸೇವೆ. ಸಮಾಜ ಸೇವೆ ಅನ್ನೋದು ಏನಾಗುತ್ತೆ ಅಂದರೆ ನಮ್ಮ ರೀತಿಯಲ್ಲಿ ನಮ್ಮ ಒಂದು ಏನು ನಮಗೆ ಸಾಧ್ಯತೆಗಳ ಮುಖಾಂತರ ಜನರಿಗೆ ಸಹಾಯ ಮಾಡೋದು. ಸೊ ಅದನ್ನು ಕೂಡ ನಾವು ಭಾಳ ಬೇಕಾಗುತ್ತೆ ಸೇವೆ. ಅದು ಒಂದು ಭಾವನಾತ್ಮಕವಾಗಿ ಜನಕ್ಕೆ ಹತ್ತಿರ ಆಗ್ತೀವಿ. ಅದರಿಂದ ಏನು ದೊಡ್ಡ ಪರಿವರ್ತನೆ ನಡೆಯಲ್ಲ. ಅದು ಒಂದು ಸ್ವಲ್ಪ ಜನಕ್ಕೆ ಒಂದು ಹೊಟ್ಟೆ ಹಸ್ಕೊಂಡು ಅನ್ನ ಊಟ ಹಾಕ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಒಂದು ಕೋವಿಡ್ ಟೈಮು ಒಂದು ಕಿಟ್ ಕೊಡ್ಬೋದು. ಅದರಿಂದ ಎಲ್ಲರಿಗೂ ಉತ್ತಮ ಸಮಾಜ ಆಗ್ಬಿಡೋಲ್ಲ. ಬಟ್ ನಮ್ಮ ರೀತಿಯಲ್ಲಿ ನಾವು ಒಂದು ಕೈಲಾದಷ್ಟು ಕೊಡುಗೆ ಕೊಡೋದು ಕೂಡ ಭಾಳ ಮುಖ್ಯ. ಒಳ್ಳೆ ಸಂದೇಶ ಸಾರುತ್ತೆ, ಒಳ್ಳೆ ಕೆಲಸ ಆಗುತ್ತೆ, ಮತ್ತು ಅಲ್ಲಿ ಯಾರಿಗೆ ಸಹಾಯ ಮಾಡ್ತೀವೋ ಅವ್ರ ಜೀವನಕ್ಕೆ ಒಳ್ಳೆಯದಾಗುತ್ತೆ, ಒಂದು ಭಾವನಾತ್ಮಕ ಹತ್ತಿರ ಆಗ್ತೀವಿ. ಸೊ ಅದು ಕೂಡ ಮುಖ್ಯ. ಬಟ್ ಈ 3 ವಿಚಾರಗಳು, ಜನಜಾಗೃತಿ, ಹೋರಾಟ ಮತ್ತು ಸಮಾಜ ಸೇವೆ ಇದ್ದರೆ ನಾವು ಒಂದು ಗಟ್ಟಿಯಾಗಿ ಒಂದು ಶಕ್ತಿ ಕಟ್ಬೋದು ಕರ್ನಾಟಕಕ್ಕೆ. ಮತ್ತು ಅದರಿಂದ ನಾವು ಕೂಡ ಒಂದು ಉತ್ತಮ ಸಮಾಜ ಹಾದಿನಲ್ಲಿ ನಾವು ನಡೀತಾ ಹೋಗ್ಬೋದು. ಓಕೆ.